ನಾನು ಮಧ್ಯಾಹ್ನ ಕೂಡ ಹೇಳಿದೆ, ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ನಿನ್ನೆ ಮೊನ್ನದಲ್ಲ, ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟಗಳು ಆಗಿರ್ತಕ್ಕಂಥದ್ದು. ವಿಠ್ಠಲ್ ಅರ್ಬಾವಿ ಅವರು ಒಬ್ಬ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು, ಪ್ರಾಣ ಕಳ್ಕೊಂಡ್ರು. ಅವತ್ತು ಕೂಡ ಇದೇ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ರು. ಯಡಿಯೂರಪ್ಪನವರು ಏಕಾಂಗಿಯಾಗಿ ಹೋರಾಟ ಮಾಡಿ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟ ಮಾಡಿ ಅವತ್ತು 150 ರೂಪಾಯಿ ಹೆಚ್ಚು ದರವನ್ನು ಕೊಡಿಸ್ತಕ್ಕಂಥ ಕೆಲಸ ಪುಣ್ಯಾತ್ಮ ರೈತ ನಾಯಕ ಯಡಿಯೂರಪ್ಪನವರು ಮಾಡಿದ್ದಾರೆ. ಈರಣ್ಣ ಕಡಾಡಿ ಅವರು ಹೇಳಿದ್ರು, ನಾನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ, ನಾನಿವತ್ತು ನಿನ್ನೆ ರಾತ್ರಿ ಎಲ್ಲಿ ಇವತ್ತು ಪಾಪ ಅವನು ರೈತ ವಿಷ ತೆಗೆದುಕೊಂಡಿದ್ದಾನೆ ಇಲ್ಲಿ ಅಂತೇಳಿ ಗೊತ್ತಾದ ತಕ್ಷಣ ನನ್ನ ಮನಸ್ಸು ಕೂಡ ತಡಿಲಿಲ್ಲ. ಬೆಳಗ್ಗೆ ಎದ್ದು ನಮ್ಮೆಲ್ಲ ಮುಖಂಡರಿಗೆ ಬೆಳಗ್ಗೆ 4 ಗಂಟೆಗೆ ಇಲ್ಲಿ ಹೊರಟು ಬಂದಿದ್ದೇನೆ. ನಾನು 1-2 ತಾಸಿದ್ದು ಹೋಗ್ಬೇಕು ಅಂತ ಬಂದಾಗ ನಿಜವಾಗ್ಲೂ ಕೂಡ ನಮ್ಮ ಮುಗ್ಧ ರೈತರು ಯಾವ ಸಂಕಷ್ಟದಲ್ಲಿದ್ದಾರೆ ನಿಮ್ಮ ನೋಡಿದಂತ ಸಂದರ್ಭದಲ್ಲಿ ನನ್ನ ಮನಸ್ಸು ಕೂಡ ಕರಗೋಯ್ತು. ಹಾಗಾಗಿ ಇವತ್ತು ನಾನು ಹೇಳ್ತೇನೆ, ರಾಜ್ಯದ ಮುಖ್ಯಮಂತ್ರಿಗಳಿರಲಿ, ಉಸ್ತುವಾರಿ ಸಚಿವರಿರಲಿ, ಸಕ್ಕರೆ ಸಚಿವರಿರಲಿ, ಆ ಸಚಿವರ ಜೊತೆನೂ ಕೂಡ ನಾನು ಮಾತನಾಡಿದ್ದೇನೆ, ಸಚಿವರ ಜೊತೆಲೂ ಕೂಡ ಮಾತನಾಡಿದ್ದೇನೆ. ನಿಮ್ಮ ಸರ್ಕಾರದ ಕರ್ತವ್ಯ ಇದೆ, ನಾಳೆ ಇವತ್ತು ನಾಳೆನೆ ಒಂದು ಒಳ್ಳೆ ವಾತಾವರಣದಲ್ಲಿ ರೈತ ಮುಖಂಡರನ್ನ ಕರೆಸಿ ಅಧಿಕಾರಿಗಳನ್ನು ಕೂರಿಸಿಕೊಂಡು ಇವತ್ತು ಎಲ್ಲರೂ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಇಲ್ಲ, ಖಂಡಿತ ಭಗವಂತನು ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ. ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ. ನಾನು ಈ ವೇದಿಕೆ ಮೂಲಕ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಆದ್ರೆ ರೈತರು ಇವತ್ತು ಕಂಗಾಲಾಗಿದ್ದಾರೆ. ರೈತರು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ. ರೈತರು ಕೇಳ್ತಾ ಇರ್ತಕ್ಕಂಥದ್ದು, ಕಬ್ಬು ಬೆಳೆಗಾರರು ಕೇಳ್ತಕ್ಕಂಥದ್ದು ಭಿಕ್ಷೆ ಅಲ್ಲ. ನ್ಯಾಯ ಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದಿದ್ದೇ ಆದ್ರೆ, ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ಮನುಷ್ಯತ್ವ ಅನ್ನೋದಿದ್ದಾದ್ರೆ ತತ್ಕ್ಷಣ ಇವತ್ತು ನಾಳೆನೆ ಸಭೆ ಕರೆದು ರೈತ ಮುಖಂಡರನ್ನ ಸೇರಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ಸೂಚಿಸತಕ್ಕಂಥ ಕೆಲಸ ಮಾಡಿ, ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ. ಹಾಗಾಗಿ ನಾನು ಇವತ್ತೇನು ನಿಮ್ ಜೊತೆಲೆ ನಾನು ಕೂಡ ಅಹೋರಾತ್ರಿ ಧರಣಿ ಇವತ್ತೇನು ಕರೆ ಕೊಟ್ಟಿದ್ದೇನೆ, ನಾನು ಕೂಡ ನಿಮ್ ಜೊತೆಲೆ ಇರ್ತೇನೆ. ದಯವಿಟ್ಟು ಯಾರು ಕೂಡ ಹೋಗ್ಬಾರ್ದು. ಇಲ್ಲೇ ಪಾಪ ಊಟದ ವ್ಯವಸ್ಥೆ ನೀವೇ ಪಾಪ ಜೋಬಿಂದ 10,000 ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲೇ ಊಟದ ವ್ಯವಸ್ಥೆ ಮಾಡಿಕೊಂಡು ರೊಟ್ಟಿ ಬುತ್ತಿ ಕಟ್ಕೊಂಡು ನೀವು ಸತ್ಯಾಗ್ರಹ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಸತ್ಯ ಹೋರಾಟವನ್ನ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ. ದಯವಿಟ್ಟು ಸಮಾಧಾನ ರೀತಿಯಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸೋಣ. ಇವತ್ತು ರಾತ್ರಿನೂ ಕೂಡ ಇಲ್ಲಿ ತಾವೆಲ್ಲರೂ ಕೂಡ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈರಣ್ಣ ಕಡಾಡಿ ಅವರು ಹೇಳಿದಾಗ ಪಾಪ ತಂದೆಯವರು ಫೋನ್ ಮಾಡಿದ್ರು. ನಾನಿವತ್ತು ಬೆಳಗಾವಿಗೆ ಇವತ್ತು ಹೋರಾಟಕ್ಕೆ ಬರ್ತೀನಿ ಅಂತ ಕೂಡ ಅವ್ರಿಗೆ ಮಾಹಿತಿ ಇರಲಿಲ್ಲ. ಬೆಳಗ್ಗೆ ಬಂದ್ಮೇಲೆ ಹೇಳಿದೆ. ಈಗಲೂ ಕೂಡ ಮಾತನಾಡ್ತಾ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲೇ ಉಳಿತಾ ಇದ್ದೀನಿ ಅಣ್ಣ, ನಾನು ಹುಡ್ದಪ್ಪ ಯಾವ್ದನ್ನು ಕೂಡ ಆಚರಣೆ ಮಾಡ್ತಾ ಇಲ್ಲ. ಈಗಾಗಲೇ ರೈತರ ಜೊತೆ ನಾಳೆ ದಿನ ನಾನು ಹುಡ್ದಪ್ಪವನ್ನ ನಮ್ಮ ರೈತರ ಜೊತೆ ಕಬ್ಬು ಬೆಳೆಗಾರರ ಜೊತೆಲೆ ಆಚರಣೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದೇನೆ. ಹಾಗಾಗಿ ಯಾರು ಕೂಡ ನೀವು ತಲೆ ಕೆಡಿಸ್ಕೋಬೇಡಿ, ಸಮಾಧಾನದಲ್ಲಿ ಈ ಹೋರಾಟದ ಕಿಚ್ಚು ಕೂಡ ಆರಬಾರದು. ಆ ನಿಟ್ಟಿನ ನಮ್ಮ ಹೋರಾಟನ ತಾವು ಮುಂದುವರಿಸಿ ನನಗೆ ವಿಶ್ವಾಸ ಇದೆ. ಇವತ್ತು ಅಥವಾ ನಾಳೆ ಒಳಗೆ ಇವತ್ತು ಸರ್ಕಾರದವರು ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ, ನಮ್ಮೆಲ್ಲ ರೈತ ಮುಖಂಡರನ್ನ ಕರೆಸಿ ಗೌರವವಾಗಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿವರೆಗೂ ನಾವು ಮುಂದುವರಿಸೋಣ ಹೋರಾಟವನ್ನು ಅನ್ನೋ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ, ಯಾಕೆ ಅಂತ ಹೇಳಿದ್ರೆ ಪಾಪ ನಮ್ಮ ಪೂಜಾರವರು ಎಲ್ಲರೂ ಕೂಡ ಹೇಳ್ತಾರೆ, ಸ್ವಾಮಿಯವರು ಕೂಡ ಹೇಳ್ತಾ ಇದ್ರು, ನಿಮ್ಗೆ ಯಾರು ಕೂಡ ಇಲ್ಲಿ ರೊಕ್ಕ ಕೊಟ್ಟೆ ಯಾರನ್ನೂ ಕೂಡ ಕರ್ಕೊಂಡ್ ಬಂದಿಲ್ಲ. ಹೌದ್ ತಾನೆ? ನಿಮ್ಗೆ ಯಾರು ಕೂಡ ರೊಕ್ಕ ಕೊಟ್ಟೆ ಕರ್ಕೊಂಡ್ ಬಂದಿಲ್ಲ. ನೀವೇ ನಿಮ್ ಮೋಟರ್ ಬೇಕು, ಗಾಡಿ ಎಲ್ಲವನ್ನು ತೆಗೆದುಕೊಂಡು ನೀವೇ ಸ್ವತಃ ನೀವು ಆಸಕ್ತಿಯನ್ನು ವಹಿಸಿಕೊಂಡು ಇವತ್ತು ರೈತರ ಸಂಕಟಕ್ಕೆ ಸ್ಪಂದನೆ ಮಾಡಬೇಕು ಅಂತ ಎಲ್ಲರೂ ಕೂಡ ತಾವು ಬಂದಿದ್ದೀರಿ. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾನು ಕೂಡ ಶುಭವನ್ನು ಹಾರೈಸ್ತಾ ನಿಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ.
ಹೋರಾಟಕ್ಕಾಗಿ, ರೈತ ಪರ ಹೋರಾಟಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ. ನಮಸ್ಕಾರ.